ನಮಸ್ಕಾರ ಸ್ನೇಹಿತರೆ, ನಾವಿಂದು ತಮಿಳುನಾಡಿನ ಪ್ರಸಿದ್ಧವಾದ ತಂಜಾವೂರಿನ ಶಿವಾಲಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿರುವ ಇತಿಹಾಸ, ಸಂಸ್ಕೃತಿ ಮತ್ತು ಸೌಂದರ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಬೆಂಗಳೂರಿಂದ ಈ ಪವಿತ್ರವಾದ ದೇವಾಲಯಕ್ಕೆ ಸುಮಾರು 400 ಕಿಲೋಮೀಟರ್ ಆಗುತ್ತೆ. ಈ ಟೆಂಪಲ್ಲು ತುಂಬ ಹಳೆಯ ಕಾಲದಲ್ಲಿ ಕಟ್ಟಿರುವಂಥದ್ದು. ಇಲ್ಲಿ ಗೋಪುರ ಅಂತೂ ಫುಲ್ ಫೇಮಸ್ಸು. 80 ಟನ್ಸ್ ಏನೋ ಇದೆ ಅಂತೆ, ಒಂದೇ ಸಿಂಗಲ್ ಗೋಪುರ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನೋಡ್ಬೋದು ನೀವು, ಎಂಟ್ರೆನ್ಸಲ್ಲಿ ದ್ವಾರ ಅಂತೂ ತುಂಬ ದೊಡ್ಡದಾಗಿದೆ. ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿ ಕಟ್ಟೋರೆ ಕಾಲದಲ್ಲಿ. ನಾವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿನ ಚರಿತ್ರೆ ಒಂದು ಬೋರ್ಡ್ ಮುಖಾಂತರ ಹಾಕಿ ತಿಳಿಸಿದ್ದಾರೆ. ಇದು ಬಂದು ಇಲ್ಲಿನ ಟೆಂಪಲ್ ಔಟ್ಲೈನ್ ಮ್ಯಾಪು. ಈ ದೇವಾಲಯಕ್ಕಂತೂ ತುಂಬ ದೊಡ್ಡ ಚರಿತ್ರೆನೇ ಇದೆ. ಈ ದೇವಾಲಯವನ್ನು ಚೋಳ ರಾಜರು ಕಟ್ಟಿರುವಂಥದ್ದು. ಇದು 1010 ADಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನಾವು ಹಾಲಿಡೇಸ್ ಟೈಮಲ್ಲಿ ಹೋಗಿದ್ವಿ. ಜನ ಅಂತೂ ಸಿಕ್ಕಾಪಟ್ಟೆ ಬಂದಿದ್ರು. ನೋಡಿ ಆ ದ್ವಾರದ ಮೇಲೆ ಶಿಲ್ಪಗಳನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಈ ಕಾಲದಲ್ಲಂತೂ ಆ ಥರ ಕೆತ್ತನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇವಾಗ ಟೆಕ್ನಾಲಜಿಯಲ್ಲಿ ತುಂಬ ಮುಂದೆ ಇದ್ದೀವಿ ಅಂದ್ಕೊಳ್ತೀವಿ, ಆದರೆ ಆ ಕಾಲದಲ್ಲಿ ಇನ್ನೂ ಅಡ್ವಾನ್ಸ್ಡ್ ಇತ್ತು ಅನಿಸುತ್ತೆ. ನೋಡಿ ನನ್ನ ಹಿಂದ್ಗಡೆ ಕಾಣಿಸಿದೆ ಅಲ್ವಾ, ಅದೇ ಮೈನ್ ದೇವಸ್ಥಾನ. ಅದನ್ನು ಪಿರಮಿಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಈ ದೇವಸ್ಥಾನ ಸುತ್ತಮುತ್ತ ಅಂತೂ ಫುಲ್ ಪೀಸ್ ಆಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಗೋಪುರದ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಿಂಗಲ್ ಕಲ್ಲಿನ ಗೋಪುರ ಅದು ಬಂದು ಒಟ್ಟು 80 ಟನ್ಸ್ ವೆಯ್ಟ್ ಇದೆ. ವರ್ಲ್ಡಲ್ಲಿ ಇದೇ ಹೈಯೆಸ್ಟ್ ಗೋಪುರ. ಆ ಗೋಪುರನ ಇಡಕ್ಕೆ ಒಟ್ಟು 6 ಕಿಲೋಮೀಟರ್ ಸ್ಲೋಪ್ ಆದ ರಸ್ತೆ ಮಾಡಿ ಆನೆಗಳು ಮತ್ತು ಜನರ ಸಹಾಯದ ಮುಖಾಂತರ ಆ ಗೋಪುರವನ್ನು ಇಟ್ಟಿದ್ದಾರೆ. ಇದು ಬಂದು ಸುಮಾರು 6 ಅರ್ಥಕ್ವೇಕ್ಗಳನ್ನ ತಡ್ಕೊಂಡಿದೆ ಅಂತೆ. ಅಂತ ಭೂಕಂಪಗಳು ಬಂದಾಗ ಕೂಡ ದೇವಸ್ಥಾನ ಒಂದು ಚೂರು ಕದಲಿಲ್ವಂತೆ. ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇಂದ ಕಟ್ಟಿದ್ದಾರೆ. ಮತ್ತೆ ಇಲ್ಲಿ ಇನ್ನೊಂದು ಮಿಸ್ಟ್ರಿ ಏನಂದ್ರೆ, ಇಲ್ಲಿನ ದೇವಸ್ಥಾನದ ನೆರಳು ಕೆಳಗೆ ಬೀಳಲ್ಲ ಅಂತ ಒಂದು ಸುದ್ದಿನೂ ಇದೆ. ಇಲ್ಲಿ ನಂದಿ ವಿಗ್ರಹ ಅಂತೂ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ. ಇದು ಬಂದು ಸುಮಾರು 25 ಟನ್ ಇದೆ. ಮತ್ತೆ ಹೈಟು 12 ಫೀಟ್ ಇದೆ, ಉದ್ದ 19.5 ಫೀಟ್ ಇದೆ. ನೀವು ನೋಡ್ಬೋದು ದೇವಸ್ಥಾನದ ಎಂಟ್ರೆನ್ಸಿನ ದ್ವಾರ ಎಷ್ಟು ದೊಡ್ಡದಾಗಿದೆ ಅಂತ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಒಳಗಡೆ ಅಂತೂ ಫುಲ್ಲು ತಣ್ಣಗಿದೆ. ನನಗಂತೂ ಒಳಗಡೆ ಬಂದಿದ ತಕ್ಷಣ ಏನೋ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಅಂತೂ ಬಂತು. ದೇವಸ್ಥಾನದ ಒಳಗಡೆ ಪಾರಿವಾಳಗಳು ಬಂದು ಹೋಗ್ತಾ ಇರತ್ತೆ. ದೇವರ ವಿಗ್ರಹ ಅಂತೂ ತುಂಬ ದೊಡ್ಡದಾಗಿತ್ತು. ನಾನಂತೂ ಬೇರೆ ಎಲ್ಲೂ ನೋಡಿಲ್ಲ ಅಷ್ಟು ದೊಡ್ಡ ಲಿಂಗ. ಆ ಶಿವನ ದರ್ಶನ ಆಗಿ ಆಚೆ ಬಂದಿದ ತಕ್ಷಣ ನನಗಂತೂ ಒಳ್ಳೆ ಫೀಲ್ ಇತ್ತು. ಆ ಟೈಮಲ್ಲಂತೂ ನಮ್ಗೆ ಏನು ಪ್ರಾಬ್ಲಮ್ಸ್ ಇದ್ರೂ ಮರ್ತೋಗ್ತೀವಿ, ಅಷ್ಟು ಪವರ್ಫುಲ್ಲು ಆ ಶಿವನ ದರ್ಶನ. ಬನ್ನಿ ದೇವಸ್ಥಾನದ ಹಿಂದ್ಗಡೆ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ಒಂದು ಬಾವಿನೂ ಇದೆ. ಕಂಬಗಳ ಮೇಲೆ ಇಲ್ಲಿನ ಚರಿತ್ರದ ಬಗ್ಗೆ ತಮಿಳಲ್ಲಿ ಏನೋ ಬರ್ದವ್ರೆ ನೋಡಿ. ಆ ಕಾಲದಲ್ಲಿ ಕಲ್ಲುಗಳ ಮೇಲೇನೆ ಸ್ಟೋರಿ ಬರ್ದ್ಬಿಡ್ತಾ ಇದ್ರು. ಈ ಕಾಲದಲ್ಲಿ ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪೇಷನ್ಸು ಯಾರಿಗೂ ಬರಲ್ಲ ಇವಾಗ. ಇಲ್ಲಿ ಶಿವನ ಹೆಂಡತಿಯಾದ ಪಾರ್ವತಿ ದೇವಿ ದೇವಾಲಯವೂ ಇದೆ. ನನಗಂತೂ ಇಲ್ಲಿ ಒಳ್ಳೆಯ ಅನುಭವ ಸಿಕ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.